ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX70 ಈ ಹಿಟಾಚಿ ಗಾಡಿ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಕೆಲಸ ಮಾಡಿದ ಮೇಲೆ ಆಪ್ರೇಟಿಂಗ್ ಎಲ್ಲ ಸ್ಲೋ ಆಗುತ್ತೆ, ಚೈನ್ ಮಾತ್ರ ಫಾಸ್ಟ್ ಇರುತ್ತೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ನಮ್ಮ ಹರೀಶ್ ಅಣ್ಣ ಅಂತ ಇವರು. ಹರೀಶ್ ಅಣ್ಣ ಆರಾಮಿದ್ದೀರಾ? ಮತ್ತೆ ಅಣ್ಣ ಏನಾಗ್ತೈತೆ ಅಣ್ಣ? ಸರ್ ಸ್ಲೋ ಆಗ್ತೈತೆ ಗಾಡಿ, ಒಂದು ಅರ್ಧ ಗಂಟೆ ಆದ್ಮೇಲೆ ಹಾಂ ಸ್ಲೋ ಆಗುತ್ತೆ. ಹಾಂ 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 ಚೈನ್ ಎಲ್ಲ ಫುಲ್ ಫಾಸ್ಟ್, ಚೈನ್ ಫಾಸ್ಟ್ ಇರುತ್ತೆ, ಫಾಸ್ಟ್ ಇದೆ. ಆಪರೇಟರಿಂಗ್ ಎಲ್ಲ ಫುಲ್ ಸ್ಲೋ ಆಗುತ್ತೆ. ಆಪ್ರೇಟಿಂಗ್ ಎಲ್ಲ ಫುಲ್ ಸ್ಲೋ. ಈ ಅದೇ ಕೆಲಸ ಮಾಡ್ತಾ ಆಯ್ತಾ ಏನಾರ ಮಾಡಿದ್ರೆ? ಇಲ್ಲ, ಕೆಲಸ ಮಾಡ್ತಾ ಮಾಡ್ತಾ ಸ್ಲೋ ಆಗುತ್ತೆ. ಸ್ಲೋ ಆಗ್ಬಿಡುತ್ತೆ. ಆಪ್ರೇಟಿಂಗ್ ಮಾತ್ರ ಚೈನ್ ಫಾಸ್ಟ್, ಚೈನ್ ಫಾಸ್ಟ್ ಇದೆ ಸರ್. ನಮ್ಮ ಹರೀಶ್ ಅಣ್ಣ ಅವ್ರು ಹೇಳೋ ಲೆಕ್ಕ ಆಪ್ರೇಟಿಂಗ್ ಮಾತ್ರ ಫುಲ್ ಸ್ಲೋ. ಅರ್ಧ ಗಂಟೆ ಕೆಲಸ ಮಾಡ್ತೀವಿ ಅಣ್ಣ, ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಚೈನ್ ಫಾಸ್ಟ್ ಇರುತ್ತೆ ಅಂತಾರೆ. ಅಂದರೆ ಪೈಲಟ್ ಲೈನಿಂಗ್. ಪೈಲಟ್ ಲೈನಿಂಗ್ ಅಂದರೆ ಒಂದು ಇಲ್ಲಿ ಕ್ಯಾಬಿನ್ ಕೆಳಗಡೆ ಇಲ್ಲಿ ಒಂದು ರಿಲೀಫ್ ಹಾಲ್ ಬರುತ್ತೆ ನೋಡಿ. ಈ ರಿಲೀಫ್ ಹಾಲ್ ಇದು ಪೈಲಟ್ ರಿಲೀಫ್ ಹಾಲ್, ಪೈಲಟ್ ಲೈನಿಂಗ್ ಸಂಬಂಧಪಟ್ಟಿದ್ದು. ಆ ರಿಲೀಫ್ ಹಾಲ್ ಏನಾರ ಕಂಪ್ಲೇಂಟ್ ಆಗಿದ್ರೆ ಆ ಥರ ಆಗುತ್ತೆ. ಬಿಟ್ಟರೆ ಲಾಕ್ ವಾಲಲ್ಲಿ ಮೇಲೆಗಡೆ ಹೋಸ್ ಪೈಪಿಗೆ ಅಂದರೆ ಇದೊಂದು ಹೋಸ್ ಪೈಪು, ಈ ಕಡೆ ಒಂದು ಹೋಸ್ ಪೈಪ್ ಬರುತ್ತೆ. ಇದರಲ್ಲಿ ಜಾಲ್ರಿ ಬರ್ತವೆ, ಅದೇನಾದ್ರು ಬ್ಲಾಕ್ ಆದರೆ ಹಂಗಾಗುತ್ತೆ. ಈ ಮೊದಲು ಪೈಲಟ್ ರಿಲೀಫ್ ಹಾಲ್ ಮೊದಲು ಈ ಪೈಲಟ್ ರಿಲೀಫ್ ಹಾಲ್ ಓಪನ್ ಮಾಡಿ ಚೆಕ್ ಮಾಡೋಣ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ. ಇದು FC ವಾಲ್, ಇದು ಗಾಡಿಯಲ್ಲಿ ಇರೋದು ಓಪನ್ ಮಾಡಿದ್ದೀನಿ. ಇವಾಗ ಬೇರೆದು ಹಾಕಿದ್ದೀವಿ, ಒಂದು FC ವಾಲು ಬೇರೆದು ಹಾಕಿದ್ದೀವಿ. ಇವಾಗ ಹರೀಶಣ್ಣ ಬರೀ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿರಿ, ಮೊದಲಿದ್ದಂಗೆ ಐತೆ ಹೆಂಗಂತ ನೋಡಿರಿ. ರಿಲೀಫ್ ಹಾಲ್ ಚೇಂಜ್ ಮಾಡಿದ್ವಿ. ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಸ್ಲೋ ಆಗತ್ತಂತಾರೆ. ಒಂದು ಅರ್ಧ ಗಂಟೆ ಕೆಲಸ ಮಾಡಿ ಚೆಕ್ ಮಾಡೋಣ. ಫುಲ್ ಗ್ರಾವಲ್ ಇಲ್ಲಿ. ಏನು ಕೆಲಸ ಇದು? ನೀರು, ವಾಟರ್ ಪೈಪ್ ಲೈನ್ರಾ? ಗಾಡಿ ಸ್ಟಾರ್ಟ್ ಮಾಡಿ ಒಂದು 15 ನಿಮಿಷ ಆಯ್ತು. ಸ್ಟಿಲ್ ಚೆನ್ನಾಗಿದೆ. ಇನ್ನೊಂದು ಅರ್ಧ ಗಂಟೆ ನೋಡೋಣ. ಸ್ಟಾರ್ಟ್ ಮಾಡಿದಾಗ ಈಗ ಎಷ್ಟೊತ್ತಾಯ್ತು ಅಷ್ಟೊತ್ತೇ ನಡೆದಿತ್ತು. ಒಂದು 15 ನಿಮಿಷ. 15 ನಿಮಿಷ ನಡೀತು. ಅಲ್ಲಿಗೆ ಸ್ಲೋ ಆಗಿತ್ತು.
ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಈಗ 20 ನಿಮಿಷ ಆಯ್ತು ಸ್ಟಾರ್ಟ್ ಮಾಡಿ, ನಾವು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಟೈಮಿಂಗ್ಸ್ ಇದೆ 20 ನಿಮಿಷ ಆಯ್ತು. ನೋಡಿದ್ರಲ್ಲ ಟೈಮು? 22 ನಿಮಿಷ ಆ ಕ್ರೇನಿನ ಕೆಲಸ ಏನಂದ್ರೆ, ಇಲ್ಲಿ ಈ ಪೈಪ್ ಇದಾವಲ್ವಾ, ಇದು ವಾಟರ್ ಪೈಪು. ಈ ಪೈಪನ್ನು ಈ ಗುಂಡಿ ತೆಗ್ದಿತ್ತಲ್ಲ ಹಿಟಾಚಿ, ಈ ಗುಂಡಿಯಲ್ಲಿ ಹಾಕ್ತದಲ್ಲ. ಡೀಪ್ ಐತಲ್ವಾ, ಹಾಕಿದ್ರೆ ಕಟ್ಟಾಗ್ಬಿಡ್ತಾವೆ ಪೈಪು. ಇಲ್ಲಿ ಹಾಕಿದ್ದಾರೆ ನೋಡ್ರಿ, ಒಂದೇ ಲೆವೆಲ್ ನೋಡಿ. ಕ್ರೇನಿಂದ ಪೈಪ್ ಈ ಥರ ಇಳಿಸ್ತಾರೆ. ಪೈಪ್, ವಾಟರ್ ಪೈಪ್ ಇದು ಈ ಥರ ವೆಲ್ಡಿಂಗ್ ಮಾಡ್ತಾರೆ. ಅಂದರೆ ಜಾಯಿಂಟ್ ಮಾಡಬೇಕು, ಲೆವೆಲ್ ಇಟ್ಟು ಜಾಯಿಂಟ್ ಮಾಡ್ತಾರೆ. ಒಬ್ಬರು ಬಾಟಮಲ್ಲಿ ವೆಲ್ಡ್ ಮಾಡ್ತಾವ್ರೆ, ಒಬ್ಬರು ಟಾಪಲ್ಲಿ ವೆಲ್ಡ್ ಮಾಡ್ತಾವ್ರೆ. ವರ್ಕ್ ಬೇಗ ಆಗುತ್ತೆ. ಈ ಥರ ಸಿಂಗಲ್ ಪೈಪೆಲ್ಲ ವೆಲ್ಡ್ ಮಾಡಿ ಜಾಯಿಂಟ್ ಮಾಡ್ಕೊಂತ ತಗೊಂಡು ಹೋಗ್ತಾರೆ. ಪೈಪ್ಲೈನ್ ಇದು. ಹಿಟಾಚಿಂದ ಗುಂಡಿ ಹೊಡೆಯೋದು, ಕ್ರೇನಿಂದ ಪೈಪ್ ಇಳಿಸಿ ವೆಲ್ಡ್ ಮಾಡೋದು. ಈ ಕಡೆ ಮಾಡಿರೋದು ಕ್ಲೋಸ್ ಮಾಡಿದ್ದಾರೆ ನೋಡ್ರಿ. ಆ ಕಡೆ ನೋಡಿ, ಈ ಪೈಪಲ್ಲಿ ವೆಲ್ಡ್ ಆದಮೇಲೆ ಮತ್ತೆ ಮುಂದಕ್ಕೆ ಎಕ್ಸ್ಟೆನ್ಷನ್, ಇಲ್ಲಿಂದ ಮತ್ತೆ ಉದ್ದಕ್ಕೆ ಪೈಪ್ ಹಾಕೋದು, ಮುಂದಕ್ಕೆ ಹಾಕೋದು ಸೇಮ್ ಪ್ರಾಸೆಸ್. ಮತ್ತು ಇನ್ನೊಂದು ಪೈಪ್ ಹಾಕೋದು, ವೆಲ್ಡ್ ಮಾಡೋದು. ಡೀಸೆಲ್ ಖಾಲಿ ಆಯ್ತಾ ಗಾಡಿಗೆ? ಹೌದಾ? ಹಾಕಿದ್ದಿಲ್ಲ ಒಂದು ಕ್ಯಾನ್. ಹಂಗಾಗಿ ಎಷ್ಟು ಬೇಕೋ ಅಷ್ಟೇ ಹಾಕಿದ ಕೆಲಸ. ನಿನ್ನೆ ಒಂದು 20 ಲೀಟ್ರ್ ಹಾಕಿದ್ವಿ, 4 ಗಂಟೆ ಕೆಲಸ ಮಾಡಿದ್ವಿ. 2 ಟನ್ ಗಾಡಿ ಕೆಲಸ ಮಾಡ್ತಾ ಹಿಟಾಚಿಗೆ ಡೀಸೆಲ್ ಹಾಕ್ತಿರೋದು ಇದು. ಹರೀಶ್ ಅಣ್ಣ ಕೇಳೋಣ ಹೆಂಗೈತಂತ. ಹರೀಶ್ ಅಣ್ಣ
ಕರೆಕ್ಟ್ ಆಯ್ತಾ? ಕರೆಕ್ಟ್ ಐತೆ. ಮೊದಲು ಸ್ಲೋ ಇತ್ತು, ಈಗ ಕರೆಕ್ಟ್ ಐತೆ. ಮೊದಲು ಸ್ಲೋ ಆಗಿ ಮುಂಚೆಯಿಂದ ಫಾಸ್ಟ್ ಆಯ್ತಾ? ಫಾಸ್ಟ್ ಇತ್ತು ಮೊದಲು, ಹಾಂ ಈಗ ಸ್ಲೋ ಆಗಿತ್ತು, ಈಗ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಯ್ತಲ್ಲ ರಿಲೀಫ್ ಆಲ್ ಆಗಿದ್ಮೇಲೆ. ಟಾಟಾ ಹಿಟಾಚಿ EX70 ಈ ಹಿಟಾಚಿದು ಸ್ಟಾರ್ಟ್ ಮಾಡಿ ಒಂದು 15 ನಿಮಿಷ ಕೆಲಸ ಮಾಡಿದರೆ ಆಪರೇಟಿಂಗ್ ಸ್ಲೋ ಆಗುತ್ತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದೆ, FC ವಾಲ್ ಬೇರೆ FC ವಾಲ್ ಹಾಕಿದ್ಮೇಲೆ ಕರೆಕ್ಟಾಗಿ ಕೆಲಸ ಮಾಡಿದ್ರು. ಹೀಟ್ ಆದಮೇಲೂ ಸ್ಲೋ ಆಗಲಿಲ್ಲ. ಸುಮಾರು ಒಂದು ಕಾಲು ತಾಸು ಕೆಲಸ ಮಾಡಿದ್ವಿ, ಆಪರೇಟಿಂಗ್ ಸ್ಲೋ ಆಗಲಿಲ್ಲ. ಮತ್ತು ಈ ಗಾಡಿದು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.